ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿತ್ರರಂಗದ ತಾರೆಯರ ಬದುಕು ಅಂದ ಮೇಲೆ ಅಲ್ಲಿ ಬಣ್ಣದ ಮಾತುಗಳಿಗಿಂತ ಹೆಚ್ಚಾಗಿ ಗಾಸಿಪ್ಗಳೇ ಸದ್ದು ಮಾಡುವುದು ಹೆಚ್ಚು. ಅದರಲ್ಲೂ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಒಂದು ಸಣ್ಣ ಬದಲಾವಣೆ ಕಂಡರೂ ಸಾಕು, ಅಭಿಮಾನಿಗಳು ಮತ್ತು ನೆಟ್ಟಿಗರು ಅದಕ್ಕೆ ತಮ್ಮದೇ ಆದ ಕಥೆಗಳನ್ನು ಕಟ್ಟಿಬಿಡುತ್ತಾರೆ. ಸದ್ಯ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯಲ್ಲಿ ಅತಿ ಹೆಚ್ಚು ಚರ್ಚೆಯಾಗುತ್ತಿದ್ದ ವಿಷಯ ಅಂದರೆ ಅದು ಅಗ್ನಿಸಾಕ್ಷಿ ಖ್ಯಾತಿಯ ನಟಿ ಇಶಿಕಾ ವರ್ಷ ಮತ್ತು ಕೊರಿಯೋಗ್ರಾಫರ್ ಮುರುಘಾ ಮಾಸ್ಟರ್ ಅವರ ಡಿವೋರ್ಸ್ ವಿಚಾರ. ಈ ಜೋಡಿ ನಿಜವಾಗಿಯೂ ದೂರವಾಗಿದ್ದಾರಾ ಅಥವಾ ಇದೆಲ್ಲ ಬರೀ ಗಾಸಿಪ್ ಮಾತ್ರವಾ? ಇದಕ್ಕೆ ಅವರೇ ಕೊಟ್ಟಿರುವ ಉತ್ತರವೇನು? ಇದರ ಬಗ್ಗೆ ವಿವರ ಇಲ್ಲಿದೆ ನೋಡಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ವೀಕ್ಷಕರೇ, ಇಶಿಕಾ ವರ್ಷ ಅಂದ ತಕ್ಷಣ ನಮಗೆ ಮೊದಲು ನೆನಪಾಗುವುದು ಅಗ್ನಿಸಾಕ್ಷಿ ಧಾರಾವಾಹಿಯ ಖಳನಾಯಕಿ ಮಾಯಾ. ಆ ಒಂದು ಪಾತ್ರ ಇಶಿಕಾ ಅವರಿಗೆ ಕರ್ನಾಟಕದ ಮಣಿಮಾತಾಗುವಂತೆ ಮಾಡಿತು. ಸಿದ್ಧಾರ್ಥ್ ಮತ್ತು ಸನ್ನಿಧಿಯ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸುತ್ತಿದ್ದ ಮಾಯಾ ನಿಜ ಜೀವನದಲ್ಲಿ ಮಾತ್ರ ಬಹಳ ಸೌಮ್ಯ ಸ್ವಭಾವದವರು. ಅಗ್ನಿಸಾಕ್ಷಿಯ ನಂತರ ಅವರು ಹಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದರು. ಡ್ಯಾನ್ಸ್ ಅಂದರೆ ಪ್ರಾಣ ನೀಡುವ ಇಶಿಕಾ ಅವರಿಗೆ ಅದೇ ನೃತ್ಯದ ವೇದಿಕೆಯಲ್ಲಿ ಸಿಕ್ಕವರು ಮುರುಘಾ ಮಾಸ್ಟರ್. ಮುರುಘಾ ಅವರು ಇಶಿಕಾ ಅವರ ಡ್ಯಾನ್ಸ್ ಪಾರ್ಟ್ನರ್ ಆಗಿ, ನಂತರ ಗುರುವಾಗಿ, ಕೊನೆಗೆ ಅವರ ಜೀವನ ಸಂಗಾತಿಯಾದರು. ಇವರಿಬ್ಬರ ಪ್ರೇಮಕಥೆ ಇಂದು ನಿನ್ನೆಯದಲ್ಲ. ಸುಮಾರು 6 ವರ್ಷಗಳ ಕಾಲ ಒಬ್ಬರನ್ನೊಬ್ಬರು ಅರಿತು ಪ್ರೀತಿಸಿ 2019ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮದುವೆಯ ನಂತರ ಈ ಜೋಡಿ ರಾಜಾರಾಣಿ ಎಂಬ ದಂಪತಿಗಳ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡರು. ಆ ಕಾರ್ಯಕ್ರಮದಲ್ಲಿ ಇವರಿಬ್ಬರ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕೆಮಿಸ್ಟ್ರಿ ನೋಡಿ ಕನ್ನಡಿಗರು ಫಿದಾ ಆಗಿದ್ದರು. ಆ ಶೋನಲ್ಲಿ ಇವರು ರನ್ನರ್ ಅಪ್ ಕೂಡ ಆದಿದ್ದರು. ಜನರ ದೃಷ್ಟಿಯಲ್ಲಿ ಇಶಿಕಾ ಮತ್ತು ಮುರುಘಾ ಅಂದರೆ ಒಂದು ಮೇಡ್ ಫಾರ್ ಈಚ್ ಅದರ್ ಜೋಡಿ ಎನಿಸಿಕೊಂಡಿದ್ದರು. ಆದರೆ ವೀಕ್ಷಕರೇ, ಕಳೆದ ಕೆಲವು ತಿಂಗಳುಗಳಿಂದ ಇಶಿಕಾ ಅವರ ಇನ್ಸ್ಟಾಗ್ರಾಂ ಪ್ರೊಫೈಲ್ನಲ್ಲಿ ಒಂದು ಬದಲಾವಣೆ ಕಂಡುಬಂದಿತ್ತು. ಯಾವಾಗಲೂ ಪತಿಯ ಜೊತೆ ಫೋಟೋ ಮತ್ತು ರೀಲ್ಸ್ ಹಾಕುತ್ತಿದ್ದ ಇಶಿಕಾ ಸಡನ್ ಆಗಿ ಮುರುಘಾ ಅವರ ಫೋಟೋಗಳನ್ನು ಹಾಕುವುದನ್ನು ನಿಲ್ಲಿಸಿದರು. ಅಷ್ಟೇ ಅಲ್ಲದೆ ಅದೆಷ್ಟೋ ಫಂಕ್ಷನ್ಗಳಿಗೆ ಅವರು ಒಬ್ಬರೇ ಕಾಣಿಸಿಕೊಳ್ಳಲು ಶುರು ಮಾಡಿದ್ದರು. ಇಷ್ಟೇ ಸಾಕಿತ್ತು ನೋಡಿ ಸೋಷಿಯಲ್ ಮೀಡಿಯಾ ಮಂದಿಗೆ. ಇವರಿಬ್ಬರ ನಡುವೆ ಜಗಳವಾಗಿದೆ, ಮುರುಘಾ ಅವರಿಂದ ಇಶಿಕಾ ದೂರವಾಗಿದ್ದಾರೆ, ಖಂಡಿತ ಇವರು ಡಿವೋರ್ಸ್ ಪಡೆಯುತ್ತಿದ್ದಾರೆ ಎಂಬ ಗಾಳಿ ಸುದ್ದಿಗಳು ಕಾಳ್ಗಿಚ್ಚಿನಂತೆ ಹಬ್ಬಿದವು. ಈ ವದಂತಿಗಳು ಬರೀ ಸುದ್ದಿಗೆ ಸೀಮಿತವಾಗಲಿಲ್ಲ. ಇಶಿಕಾ ಅವರು ಹಾಕುವ ಪ್ರತಿಯೊಂದು ಪೋಸ್ಟ್ ಕೆಳಗೂ ನೆಟ್ಟಿಗರು ಯಾಕೆ ಮುರುಘಾ ಸರ್ ಜೊತೆ ವಿಡಿಯೋ ಮಾಡ್ತಿಲ್ಲ, ನೀವು ಡಿವೋರ್ಸ್ ತಗೊಂಡಿದ್ದೀರಾ ಎಂದು ಕೇಳುವ ಮೂಲಕ ಅವರಿಗೆ ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದರು. ಒಂದು ಹಂತದಲ್ಲಿ ಇದರಿಂದ ಬೇಸತ್ತ ಇಶಿಕಾ ಅವರು ಕಮೆಂಟ್ ಸೆಕ್ಷನ್ನಲ್ಲೇ ಉತ್ತರ ನೀಡಿ, ಯಾರ ಬಗ್ಗೆ ಕೇಳ್ತಿದ್ದೀರೋ ಅವರನ್ನೇ ಹೋಗಿ ಫಾಲೋ ಮಾಡಿ, ಅಲ್ಲಿ ನೋಡಿ ಎಂದು ಗರಂ ಆಗಿದ್ದರು. ಆದರೂ ಕೂಡ ಈ ಸುದ್ದಿಗಳು ನಿಂತಿರಲಿಲ್ಲ. ಕೊನೆಗೂ ಈ ಎಲ್ಲ ಅಂತೆಕಂತೆಗಳಿಗೆ ಉತ್ತರ ಸಿಕ್ಕಿದ್ದು ಇಶಿಕಾ ಅವರ ಹುಟ್ಟುಹಬ್ಬದ ದಿನ. ಇಶಿಕಾ ಅವರ ಬರ್ತ್ಡೇ ಪ್ರಯುಕ್ತ ಮುರುಘಾ ಮಾಸ್ಟರ್ ಅವರು ಒಂದು ಅತ್ಯಂತ ರೊಮ್ಯಾಂಟಿಕ್ ಆದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಶಿಕಾ ನನ್ನ ಜೀವನದ ಅತಿ ಮುಖ್ಯ ವ್ಯಕ್ತಿ, ಅವರಿಲ್ಲದೆ ನಾನು ಏನೂ ಇಲ್ಲ ಎಂಬ ಅರ್ಥದಲ್ಲಿ ಪ್ರೀತಿಯ ಸಾಲುಗಳನ್ನು ಬರೆದಿದ್ದಾರೆ. ಇತ್ತ ಇಶಿಕಾ ಕೂಡ ಈ ವಿಡಿಯೋಗೆ ಅಷ್ಟೇ ಪ್ರೀತಿಯಿಂದ ಪ್ರತಿಕ್ರಿಯಿಸಿದ್ದಾರೆ. ಈ ಒಂದು ವಿಡಿಯೋ ಮೂಲಕ ಅದೆಷ್ಟೋ ದಿನಗಳಿಂದ ಹಬ್ಬಿದ್ದ ಡಿವೋರ್ಸ್ ವದಂತಿಗೆ ದಂಪತಿಗಳು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳದ ಮಾತ್ರಕ್ಕೆ ಯಾರೂ ದೂರವಾಗಿದ್ದಾರೆ ಎಂದು ಅರ್ಥವಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಯಕ್ತಿಕ ಕಾರಣಗಳಿರಬಹುದು. ಇಶಿಕಾ ಮತ್ತು ಮುರುಘಾ ಇಂದಿಗೂ ಸುಖವಾಗಿದ್ದಾರೆ ಅನ್ನೋದು ಈಗ ಸಾಬೀತಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸಿನಿಮಾ ಮತ್ತು ಕಿರುತೆರೆಯ ಇಂತಹ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್ ಚಾನಲ್ ಅನ್ನು ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.